ಹಾಯ್ ಎವ್ರಿವನ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವ್ಲಾಗ್ನಲ್ಲಿ ನಾನು ನಮ್ಮೂರಿನಲ್ಲಿ ನಡೆದಂತಹ ಪಟ್ಟದ ಮಠದ ಉದ್ಘಾಟನಾ ಕಾರ್ಯಕ್ರಮ ಹಾಗೆಯೇ ಪ್ರಾರ್ಥನಾ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಎರಡನ್ನೂ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು 4 ದಿನಗಳ ಕಾಲ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಊರಿಗೆ ಬಂದಿದ್ವಿ, ಹಾಗಾಗಿ ಅದನ್ನು ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ಕೊಳ್ಬೇಕಂತ ಅನಿಸ್ತು. ಶೇರ್ ಮಾಡ್ಕೊಳ್ತಾ ಇದ್ದೀನಿ. 4 ದಿನದಲ್ಲಿ ಮೇನ್ ಇಂಪಾರ್ಟೆಂಟ್ ಏನಿತ್ತು ಅದಷ್ಟನ್ನು ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾಟಕನೂ ಸಹ ಇತ್ತು ಊರಲ್ಲಿ. ಅದರ ಸಣ್ಣ ಸಣ್ಣ ತುಣುಕುಗಳನ್ನು ನಿಮ್ಮ ಜೊತೆ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ವಿಡಿಯೋವನ್ನು ಕೊನೆ ತನಕನೂ ನೋಡಿ. ಮೊದಲು ನೈಟು ತೋರಿಸಿದ್ದು ಲೈಟಿಂಗ್ಸ್ದು. ಪೂರ್ತಿ ಊರಿಗೆಲ್ಲನೂ ಸಹ ಲೈಟಿಂಗ್ಸ್ ಹಾಕಿದ್ರು. ಜಗಮಗ ಅಂತ ಊರೆಲ್ಲನೂ ಸಹ ಲೈಟಿಂಗ್ಸಿಂದ ಬೆಳಗ್ತಾನೆ ಇತ್ತು. ಮತ್ತು ಇದು ಮಾರ್ನಿಂಗಿಂದ ಪೂಜೆಯನ್ನು ಮಾಡಿರ್ತಕ್ಕಂಥದ್ದು, ಹೋಮ ಪೂಜೆಗಳನ್ನು ಮಾಡಿರ್ತಕ್ಕಂಥದ್ದು. ಊರಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳಿಂದ ಇಲ್ಲಿ ಹಾಲರ್ಬಿಯನ್ನು ತರಿಸ್ತಾ ಇದ್ದಾರೆ. ಹಾಗೆ ಕರಗದ ಜೊತೆ ಅವರನ್ನು ಸಹ ಕರ್ಕೊಂಡು ಆ ಮಠದ ಹತ್ರ ಹೋಗ್ತಾ ಇರ್ತಕ್ಕಂಥ ದೃಶ್ಯ. ಇವರು ನಮ್ಮ ಮಠದ ಪಟ್ಟದ ಶ್ರೀಗಳು ಓಂಕಾರೇಶ್ವರ ಸ್ವಾಮಿಗಳು ಅಂತ ಹೇಳಿ. ಇವರಿಂದ ದಾಸೋಹವನ್ನು ಶುರು ಮಾಡುವ ಮೊದಲೇ ಇಲ್ಲಿ ಪೂಜೆಯನ್ನು ಸಹ ಇಲ್ಲಿ ಮಾಡಿಸಲಾಯಿತು. ಸಾವಿರಾರು ಗಟ್ಟಲೆ ಜನರು ಸಹ ಇಲ್ಲಿ ಊಟ ಮಾಡಿದ್ದಾರೆ. 3 ದಿನಗಳ ಕಾಲ ಹಚ್ಚಿದಂಥ ಒಲೆ ಹಾರೇ ಇಲ್ಲ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡದಾಗಿ ವಿಜೃಂಭಣೆಯಾಗಿ ಕಾರ್ಯಕ್ರಮಗಳನ್ನು ಮಾಡಿದ್ರು. ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕಾರನೇ ಹೀಗೆ ಅಲ್ವಾ. ಯಾವುದಾದ್ರೂ ಒಂದನ್ನು ಆರಂಭ ಮಾಡೋದಕ್ಕೆ ಮೊದಲು ದೇವರನ್ನು ನೆನೆಸ್ಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂಥೇಳಿ ನಾವು ಯಾವ ರೀತಿಯಾಗಿ ಈ ಪೂಜೆಯನ್ನು ಮಾಡಿಕೊಂಡು ಆರಂಭವನ್ನು ಮಾಡ್ತೀವೋ ಅದೇ ರೀತಿಯಾಗಿ ಎಲ್ಲನೂ ಸಹ ಒಳ್ಳೆಯದೇ ಆಗುತ್ತೆ ಅಂಥೇಳಿ ಇದು ನಮ್ಮ ಮಠದ ಒಂದು ಶ್ರೀಮಠದ ಒಂದು ಪ್ರಸಾದ, ಭೋಜನ ಕಾರ್ಯಕ್ರಮದಲ್ಲಿ ಸಿಕ್ಕಂಥ ಪ್ರಸಾದ. ಮತ್ತು ಇಷ್ಟು ದೊಡ್ಡದಾಗಿ ಪೆಂಡಲನ್ನೆಲ್ಲ ಹಾಕಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮೇಯ್ನು ಯಾವುದೇ ಕಾರ್ಯಕ್ರಮಗಳಲ್ಲಾದ್ರೂ ಅಷ್ಟೇ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿ ಇರಬೇಕಂತೆ. ಹಾಗಾಗಿ ಊಟದ ವ್ಯವಸ್ಥೆಯನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ನಮ್ಮೂರಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಸೇರಿಕೊಂಡು ಊಟದ ವ್ಯವಸ್ಥೆಯನ್ನು ಮಾಡಿದರು. ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದರು. ಯಾರಿಗೂ ಸಹ ಎಲ್ಲೂ ಸಹ ಕೊರತೆ ಆಗದಿರೋ ಹಾಗೆಯೇ. ಇಲ್ಲಿ ನಾನು ನೆಕ್ಸ್ಟು ಪ್ರಾರ್ಥನಾ ಮಂದಿರದಲ್ಲಿ ಯಾವ ರೀತಿಯಾಗಿ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಪ್ರಾರ್ಥನಾ ಮಂದಿರ ಅಂತಂದರೆ ಏನು ಅಂತೇಳಿ ಕನ್ಫ್ಯೂಸ್ ಆಗಬೇಡಿ. ಇದೊಂದು ಚೌಟ್ರಿ ಅಷ್ಟೇ. ಊರಲ್ಲಿ ಚೌಟ್ರಿಯನ್ನು ಮಾಡ್ಕೊಳ್ಳೋಣ. ಏನಾದ್ರೂ ತುಂಬ ಇವಾಗ ಕಷ್ಟ ಇರುತ್ತೆ, ಹೊರಗಡೆ ಎಲ್ಲ ಹೋಗಿ ಚೌಟ್ರಿಯಲ್ಲಿ ಮದುವೆಗಳನ್ನು ಮಾಡಬೇಕಾದ್ರೆ, ಫಂಕ್ಷನ್ಗಳನ್ನು ಮಾಡಬೇಕಂದ್ರೆ ತೊಂದರೆಗಳಿರುತ್ತಲ್ವ, ಅಂಥವ್ರಿಗೆ ಸ್ವಲ್ಪ ಚೆನ್ನಾಗಿ ಯೂಸ್ಫುಲ್ ಆಗಲಿ ಅಂತನೋ ಅಥವಾ ಮನೆಗಳ ಹತ್ರ ಯಾವುದೇ ಫಂಕ್ಷನ್ಗಳನ್ನು ಮಾಡೋದಕ್ಕೆ ಜಾಗಗಳಿರಲ್ಲ ಅಲ್ವಾ. ಸೊ ಅಂಥವರು ಎಲ್ಲರೂ ಸಹ ಊರವರೆಲ್ಲ ಸೇರಿಕೊಂಡು ಇಲ್ಲಿ ಫಂಕ್ಷನ್ಗಳನ್ನು ಮಾಡ್ಕೋಬೋದು ಅಂತೇಳಿ ಏನು ಮಾಡಿದ್ದಾರೆ, ಈ ಒಂದು ಚೌಟ್ರಿಯನ್ನು ಮಾಡಿದ್ದಾರೆ. ಶ್ರೀ ಸಿದ್ದಮಲ್ಲೇಶ್ವರ ಪ್ರಾರ್ಥನಾ ಮಂದಿರ ಅಂಥೇಳಿ. ಇದು ಬಂದ್ಬಿಟ್ಟು ಗದ್ದಿಗೆ ಮಠ. ನಮ್ಮದು ಬಂದ್ಬಿಟ್ಟು ಗದ್ದಿಗೆ ಇರ್ತಕ್ಕಂಥ ಮಠ. ಹಾಗಾಗಿ ಇದು ಅವರ ಒಂದು ಸ್ವಾಮಿಗಳ ಗದ್ದಿಗೆನೂ ಸಹ ಹೌದು. ಎಲ್ಲೇ ಒಂದು ಮಠದಲ್ಲೇ ಆದ್ರೂ ಸಿದ್ಧಗಂಗಾ ಮಠದ ಶ್ರೀಗಳ ಫೋಟೋ ಮತ್ತು ಬಸವೇಶ್ವರರ ಫೋಟೋ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ನಮ್ಮ ಮಠದ ಒಳಗಡೆ ಮಾಡಿರ್ತಕ್ಕಂತಹ ಮೂರ್ತಿಗಳ ಒಂದು ಚಿತ್ರಣವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಶ್ರೀ ಸಿದ್ದಮಲ್ಲೇಶ್ವರರವರ ಮೂರ್ತಿ ಸಹ ಮಾಡಿದ್ದಾರೆ. ಹಾಗೆ ಬಸವೇಶ್ವರ ಅವರ ಮೂರ್ತಿ ಸಹ ಮಾಡಿದ್ದಾರೆ. ಹಾಗೆಯೇ ಮಲೆ ಮಹದೇಶ್ವರ ಬೆಟ್ಟದ ಒಡೆಯರಾದಂತಹ ಶ್ರೀ ಮಹದೇಶ್ವರ ಸ್ವಾಮಿಗಳ ಒಂದು ಮೂರ್ತಿಯನ್ನು ಸಹ ಮಾಡಿದ್ದಾರೆ. ಹಾಗೆಯೇ ನಮ್ಮ ಸಿದ್ಧಗಂಗಾ ಶ್ರೀಗಳಾದಂತಹ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಮೂರ್ತಿಯನ್ನು ಸಹ ಇಲ್ಲಿ ರೆಡಿಯನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಂತ ಅನಿಸುತ್ತೆ. ಎಲ್ಲರ ಒಂದು ಆಶೀರ್ವಾದಗಳು ಸಿಗಲಿ ಅನ್ನೋ ಉದ್ದೇಶದಿಂದ ಈ ಎಲ್ಲ ಮೂರ್ತಿಗಳನ್ನು ಸಹ ಇಲ್ಲಿ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಈ ರೀತಿಯಾಗಿ ಹೋಮ ಮತ್ತು ಅವನ ಪೂಜೆಗೆ ಮಾಡಿದಂಥ ಒಂದು ಅಲಂಕಾರಗಳು ಈ ರೀತಿಯಾಗಿ ಇತ್ತು. ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಪೂಜೆಗಳನ್ನೆಲ್ಲ ಮಾಡಿದ್ರು. ಮತ್ತು ಅಕ್ಕಪಕ್ಕದ ಎಲ್ಲ ಊರುಗಳಿಂದನೂ ಸಹ ತುಂಬ ಜನಗಳೆಲ್ಲ ಬಂದಿದ್ದರು. ಮತ್ತು ಎಲ್ಲ ಕಡೆಯೂ ಈ ರೀತಿ ಪೂಜೆಗಳನ್ನು, ಮಠಗಳಲ್ಲಿ ಪೂಜೆಗಳನ್ನು ಮಾಡಬೇಕಿದ್ರೆ ಎಲ್ಲ ಕಡೆಯಿಂದನೂ ಸಹ ದಾನಗಳು ತುಂಬ ಚೆನ್ನಾಗಿ ಸಿಗ್ತಾ ಇರುತ್ತೆ. ಎಲ್ಲ ಕಡೆಯೂ ಅಮೌಂಟನ್ನು ಕಲೆಕ್ಟ್ ಮಾಡಿ, ಊರ ಜನರಿಂದನೂ ಸಹ ಅಮೌಂಟನ್ನು ಕಲೆಕ್ಟ್ ಮಾಡಿ, ಇದು ಸುಮಾರು ಒಂದು ವರ್ಷಗಳ ಹಿಂದೆಯಿಂದನೇ ತಯಾರಿ ಆಗ್ತಿರ್ತಕ್ಕಂಥದ್ದು.
ಒಟ್ಟಿನಲ್ಲಿ ಎಲ್ಲರ ಸಹಕಾರದಿಂದ ಎಲ್ಲರ ಸಹಯೋಗದಿಂದ ಎಲ್ಲ ಪೂಜೆಗಳು ಸಹ ಅದ್ಧೂರಿಯಾಗಿ ಚೆನ್ನಾಗಿ ನಡೆದ್ವು. ನಾನಿಲ್ಲಿ ನಿಮಗೆ ಯಾವ ರೀತಿಯಾಗಿ ಪೂಜೆಯ ಒಂದು ಅಲಂಕಾರಗಳನ್ನು ಮಾಡಿದರು, ಮುಂದೆ ಯಾವ ರೀತಿಯಾಗಿ ಕಳಶ ಸ್ಥಾಪನೆಗಳನ್ನು ಮಾಡಿ ಪೂಜೆಯನ್ನು ಮಾಡಿದರು ಅಂತೇಳಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಂತ ಅನಿಸ್ತಾ ಇತ್ತು. ಇತ್ತೀಚೆಗೆ ತುಂಬ ಚೆನ್ನಾಗಿ ವಿಜೃಂಭಣೆಯಾಗಿ ಯಾವುದೇ ರೀತಿಯಾದಂಥ ಹೋಮಗಳನ್ನು ಮಾಡಲಿ, ಯಾವುದೇ ಒಂದು ಗೃಹ ಪ್ರವೇಶಗಳ ಕಾರ್ಯಕ್ರಮಗಳನ್ನೇ ಮಾಡಲಿ, ಎಲ್ಲೆಲ್ಲೂ ಸಹ ಏನು ಮಾಡ್ತಾರೆ, ತುಂಬ ಅದ್ಧೂರಿಯಾಗಿ ಹೂವಿನ ಅಲಂಕಾರಗಳನ್ನು ಮಾಡ್ತಕ್ಕಂಥದ್ದು, ಪ್ರತಿಯೊಂದನ್ನು ಸಹ ತುಂಬ ಚೆನ್ನಾಗಿ ಮಾಡ್ತಾರಲ್ವ. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಎಲ್ರಿಗೂ ಸಹ ತುಂಬ ಖುಷಿ ಆಗ್ತಾ ಇತ್ತು ಇದನ್ನು ನೋಡಿ. ನಾವು ಸಹ ಹೋಗಿ ಒಂದು ಸ್ವಲ್ಪ ಹೊತ್ತು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತಗೊಂಡು ಎಲ್ಲ ಜನಕ್ಕೆಲ್ಲ ತುಂಬಾ ಖುಷಿ. ಎಲ್ಲರೂ ಸಹ ಸೇರಿಕೊಂಡು ಇಲ್ಲಿ ವಿಡಿಯೋಸು ಫೋಟೋಸು ಎಲ್ಲನೂ ಸಹ ಮಾಡ್ಕೊಳ್ತಾ ಇದ್ರು. ಈ ರೀತಿಯಾಗಿ ಮಾರ್ನಿಂಗೇ ಮಾಡಿಬಿಟ್ರೆ ತುಂಬ ರಶ್ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಬೇಗನೆ ಇಲ್ಲಿ ಪೂಜೆಗಳನ್ನೆಲ್ಲ ಮುಗಿಸಿದ್ರು. ಅದಾದ ನಂತರ ಇದು ನಮ್ಮ ಸಿದ್ಧಗಂಗಾ ಮಠದ ಶ್ರೀಗಳು ಬಂದಿದ್ದರು. ಎಲ್ಲರೂ ಈ ಸುತ್ತಮುತ್ತ ಇರ್ತಕ್ಕಂಥ ಪ್ರತಿಯೊಬ್ಬ ಶ್ರೀಗಳು ಸಹ ಇಲ್ಲಿ ಆಗಮಿಸಿದ್ರು. ಎಲ್ಲರಿಗೂ ಸಹ ಏನು ಮಾಡಿದ್ರು, ಪಾದಪೂಜಾ ಕಾರ್ಯಕ್ರಮಗಳನ್ನು ನಮ್ಮ ಮಠದ ಇವರು ಸಿದ್ಧಗಂಗಾ ಮಠದ ಶ್ರೀಗಳಾದ್ರಿಂದ ನಮ್ಮ ಮಠದ ಓಂಕಾರೇಶ್ವರ ಸ್ವಾಮಿಗಳಿಂದನೇ ಇಲ್ಲಿ ಪೂಜೆಗಳನ್ನು ಸಹ ಇವರಿಗೆ ಮಾಡಲಾಯಿತು. ಹಾಗೆಯೇ ಬಂದಿದ್ದಂತಹ ಎಲ್ಲ ಸುತ್ತಮುತ್ತಲಿನ ಪ್ರತಿಯೊಬ್ಬ ಶ್ರೀಗಳಿಗೂ ಸಹ ಊರಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಜನರೆಲ್ಲ ಸೇರಿಕೊಂಡು ಎಲ್ಲರಿಗೂ ಸಹ ಪಾದಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಇವಾಗ ಒಬ್ಬರೇ ಶ್ರೀಗಳು ಎಲ್ಲರಿಗೂ ಸಹ ಪಾದಪೂಜೆಯನ್ನು ಮಾಡೋದಕ್ಕೆ ಆಗೋದಿಲ್ಲ ಅಲ್ಲ, ಹಾಗಾಗಿ ಪ್ರತಿಯೊಬ್ಬರು ಎಲ್ಲರೂ ಸಹ ಊರವರೆಲ್ಲ ಸೇರಿಕೊಂಡು ಅವ್ರಿಗೆ ಸಕಲ ಮರ್ಯಾದೆಗಳಿಂದ ಪಾದಪೂಜೆಯನ್ನು ಮಾಡಿ ಬಂದಿದ್ದಂಥ ಎಲ್ಲ ಶ್ರೀಗಳಿಗೂ ಈ ರೀತಿಯಾಗಿ ಸೇವೆಯನ್ನು ಮಾಡೋದರ ಮೂಲಕ ಕೃತಜ್ಞತೆಯನ್ನು ಹಾಗೆ ಧನ್ಯವಾದಗಳನ್ನು ಸಲ್ಲಿಸಿ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸಿದ್ದಾಯಿತು. ಇದೆಲ್ಲವೂ ಸಹ ಮುಗಿದಾದ ನಂತರ ನೈಟು ಎಲ್ಲ ಶ್ರೀಗಳನ್ನು ಸಹ ಮೆರವಣಿಗೆಯ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರು. ಈ ರೀತಿಯಾಗಿ ಒಂದು ಕಾರ್ಯಕ್ರಮವೂ ಸಹ ನಡೀತು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಲ್ವ, ಆ ಮಾತು ತುಂಬ ಸತ್ಯವಾದಂತಹ ಮಾತು. ಮತ್ತು ಈ ಒಂದು ಪೂಜಾ ಕಾರ್ಯಕ್ರಮಗಳು, ಈ ಮಠದ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರಲ್ವ, ಯಾರು ಹೆಲ್ಪ್ ಮಾಡಿದ್ರೂ ಪರವಾಗಿಲ್ಲ, ಯಾರು ಹೆಲ್ಪ್ ಮಾಡ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಕಾರ್ಯಕ್ರಮಗಳು ಏನು ಅದ್ಧೂರಿಯಾಗಿ ನಡಿಬೇಕೋ ಆ ಕಾರ್ಯಕ್ರಮಗಳು ನಡೆಯುತ್ತೆ. ದೇವರಿದ್ದಾನೆ, ದೇವರಿರೋದ್ರಿಂದ ಪ್ರತಿಯೊಂದು ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತೆ. ಯಾರು ಏನೇ ಅಂದ್ರೂ ಎಷ್ಟು ಅಚ್ಚುಕಟ್ಟಾಗಿ ನಡಿಬೇಕಂತ ಇರುತ್ತೋ ಅದು ನಡೆಯುತ್ತೆ ಅನ್ನೋದು ಸಹ ಸತ್ಯನೇ. ಯಾರು ಬಂದು ಹೆಲ್ಪ್ ಮಾಡಿದ್ರು ಅಷ್ಟೇ, ಹೆಲ್ಪ್ ಮಾಡಿಲ್ಲ ಅಂತ ಹೇಳಿದ್ರು ಅಷ್ಟೇ, ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತು. ನಾನು ಒಂದು ಸಣ್ಣ ತುಣುಕುಗಳನ್ನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇತ್ತೀಚೆಗೆ ಯಾವುದೇ ರೀತಿಯಾದಂಥ ಒಂದು ದೇವತಾ ಕಾರ್ಯಗಳಿದ್ರೂ ಅಲ್ಲಿ ಈ ವೀರಗಾಸೆ ಅಂತಲೂ ಮಸ್ಟ್ ಆ್ಯಂಡ್ ಶುಡ್ ಅಂತ ಆಗ್ಬಿಟ್ಟಿದೆ. ತುಂಬ ಚೆನ್ನಾಗಿ ಈ ವೀರಗಾಸೆ ನೃತ್ಯಗಳೆಲ್ಲನೂ ಮಾಡ್ತಾ ಇರ್ತಾರೆ. ಇವಾಗ ಆಲ್ರೆಡಿ ಎಲ್ಲ ಕಡೆ ಎಲ್ಲ ಊರುಗಳಲ್ಲೂ ಸಹ ಹಬ್ಬಗಳು ಶುರುವಾಗಿರುತ್ತಲ್ವ. ಈ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು, ಈ ರೀತಿಯಾದಂಥ ಒಂದು ನೃತ್ಯಗಳನ್ನು ನೋಡ್ತಕ್ಕಂಥದ್ದೇ ತುಂಬ ಚೆನ್ನಾಗಂತ ಅನಿಸುತ್ತೆ. 3 ದಿನದಿಂದ ಎಲ್ಲರ ಮನೆಗಳಲ್ಲೂ ಸಹ ನೆಂಟರೆಲ್ಲ ಬಂದಿದ್ರಲ್ವ, ಊರಲ್ಲೆಲ್ಲ ಈ ರೀತಿ ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ಎಲ್ಲ ಕಡೆನೂ ಸಹ ಹಬ್ಬದ ಸಂಭ್ರಮ. ನನಗೂ ಸಹ ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಮದುವೆಯಾಗಿ ಬೇರೆ ಬೇರೆ ಊರುಗಳ ಕಡೆ ಎಲ್ಲ ಹೋಗ್ಬಿಟ್ಟಿರ್ತೀವಿ. ಸೊ ಎಲ್ಲರೂ ಸಹ ಏನು ಮಾಡಿದ್ವಿ, ಒಟ್ಟಿಗೆ ಒಂದು ಕಡೆ ಮೀಟ್ ಆಗಿದ್ವಿ. ಹಾಗೆಯೇ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಒಂದು ಸುತ್ತ ಹೋಗೋಣ ಅಂತ ಹೋಗಿ ಬಂದ್ವಿ. ಕೊನೆಯದಾಗಿ ಇಲ್ಲಿ ನಾಟಕ ನಡೀತಾ ಇತ್ತು. ಸೊ ನಾಟಕವನ್ನು ಮುಗಿಸ್ಕೊಂಡು ಎಲ್ಲರೂ ಸಹ ನಮ್ಮೂರಿಗೆ ಟಾಟಾ ಬಾಯ್ ಬಾಯ್ ಅಂತೇಳಿ ಬಂದ್ವಿ. ಕೊನೆ ತನಕ ವಿಡಿಯೋವನ್ನು ನೋಡಿ ನಾಟಕದ ಒಂದೊಂದು ಸಣ್ಣ ತುಣುಕುಗಳನ್ನು ಇಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು ನಾಟಕ ಅಂತೂ. ತುಂಬ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡಿಕೊಂಡು ನಾಟಕವನ್ನು ಮಾಡಿದರು. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.